ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ನಾನು ನಿಮ್ಮ ಹೋಸ್ಟ್ ಕಿರಣ್ ಶೆಟ್ಟಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಲಂಡನ್ ಡ್ರೈ ಜಿನ್ ರೋಲೆಟಿ ಅಂತ ನೀವು ಕೇಳೇ ಇರ್ತೀರ. ಸೊ ಇವರು ವಿಸ್ಕಿ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಅವ್ರದ್ದೇ ಹೊಸದಾಗಿ ಈ ಲಂಡನ್ ಡ್ರೈ ಜಿನ್ ಬಂದಿದೆ. ನೀವು ನೋಡ್ಬೋದು. ಇದರ ಪ್ರೈಸು, ಇದರ ಟೇಸ್ಟು ಹೇಗಿದೆ ಅಂತ ನೀವು ತಿಳ್ಕೊಬೇಕಲ್ಲ. ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಕೊನೆ ತನಕ ನೋಡಿ, ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ನೀವು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿರ್ತೀರ, ರೋಲೆಟಿ ವಿಸ್ಕಿನ ರಿವ್ಯೂ ಮಾಡಿದ್ದೆ. ಸೊ ಅವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದು ಈ ಲಂಡನ್ ಡ್ರೈ ಜಿನ್ನ. ಹಾಗಿದ್ದರೆ ಈ ಜಿನ್ನಲ್ಲಿ ಏನಪ್ಪ ಅಂತ ವಿಶೇಷ? ಸೊ ಇದು ಜಾನ್ ಡಿಸ್ಟಿಲರೀಸ್ ಅವರು ಮ್ಯಾನುಫ್ಯಾಕ್ಚರ್ ಮಾಡೋದು. ಹಾಗೆ ಇದು ಲಂಡನ್ ಡ್ರೈ ಜಿನ್ ಅಂತ ಏನಕ್ಕೆ ಹೇಳ್ತಾರೆ ಅಂದರೆ, ಜಿನ್ನ ಮ್ಯಾನುಫ್ಯಾಕ್ಚರ್ ಮಾಡಾದ್ಮೇಲೆ ಯಾವುದೇ ರೀತಿಯಲ್ಲಿ ಅಡಿಟಿವ್ ಕಲರ್ಸು ಮತ್ತು ಫ್ಲೇವರಿಂಗ್ ಸಬ್ಸ್ಟೆನ್ಸಸ್ನ ಆ್ಯಡ್ ಮಾಡೋ ಹಾಗಿಲ್ಲ. ಸೊ ಈ ಪ್ರೊಸೆಸ್ಸಲ್ಲಿ ಮಾಡೋ ಜಿನ್ಗಳನ್ನ ಲಂಡನ್ ಡ್ರೈ ಜಿನ್ ಅಂತ ಹೇಳಿ ಕರೀತಾರೆ. ಹಾಗೆ ಇವರು ಇಂಗ್ರೀಡಿಯೆಂಟ್ಸ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಇದರಲ್ಲಿ ಡಿಮಿನರಲೈಸ್ ವಾಟರ್, ನ್ಯೂಟ್ರಲ್ ಸ್ಪಿರಿಟ್ಟು ಆ್ಯಂಡ್ ಜಿನ್ ಅಂತ ಹೇಳಿ ಇವರು ಮೆನ್ಷನ್ ಮಾಡ್ಕೊಂಡಿದ್ದಾರೆ ಇದರ ಇಂಗ್ರೀಡಿಯೆಂಟ್ಸಲ್ಲಿ. ಸೊ ಇದರಲ್ಲಿ ಲಂಡನ್ ಡ್ರೈ ಜಿನ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೇಮ್ ವಿಸ್ಕಿ ಯಾವ ಥರ ಬಾಟಲಿಂಗ್ ಇದೆಯೋ ಸೇಮ್ ಅದೇ ಬಾಟಲಿಂಗು, ಬಟ್ ಕಲರ್ ಮಾತ್ರ ಚೇಂಜು. ಇದರಲ್ಲಿ ಟ್ರಾನ್ಸ್ಪರೆಂಟ್ ಲಿಕ್ವಿಡ್ ಇರುತ್ತೆ, ಅದರಲ್ಲಿ ವಿಸ್ಕಿ ಕಲರ್ ಲಿಕ್ವಿಡ್ ಇರುತ್ತೆ. ಹೇಗಿರುತ್ತೆ ಟೇಸ್ಟು? ಬನ್ನಿ ನಮ್ಮ ನೆಕ್ಸ್ಟ್ ಸೆಗ್ಮೆಂಟಲ್ಲಿ ತಿಳ್ಕೊಳ್ಳೋಣ ಇದರ ಟೇಸ್ಟು ಮತ್ತು ಪ್ರೈಸಿಂಗ್ನ. ಬಾಟಲ್ನ ನೀವು ನೋಡ್ಬೋದು. ಇದು ಸೇಮ್ ರೋಲೆಟಿ ಹೇಗಿದೆ ಬಾಟಲು, ಸೇಮ್ ಅದೇ ಡಿಸೈನಲ್ಲೇ ಈ ಬಾಟಲ್ನ ಕೂಡ ಮಾಡಿದ್ದಾರೆ. ಹಾಗಿದ್ರೆ ಬನ್ನಿ ಓಪನ್ ಮಾಡಿ ಒಂದು ತಟ್ಟಿ ಹಾಕ್ಕೊಂಡು ಟ್ರೈ ಮಾಡೇ ಬಿಡೋಣ, ಏನಂತೀರಾ? ಸೊ ಹಾಗೆ ಇದ್ರ ಮೇಲೆ ಮೆನ್ಷನ್ ಮಾಡಿದ್ದಾರೆ ಜಾನ್ ಡಿಸ್ಟಿಲರೀಸ್ ಅಂತ. ಓಪನ್ ಮಾಡಿ ಒಂದು ತಟ್ಟಿ ಹಾಕೊಳ್ಳೋಣ. ಫ್ರೆಂಡ್ಸ್, ನೀವು ನೋಡ್ಬೋದು ಇದರಲ್ಲಿ ಯಾವುದೇ ರೀತಿ ಕಲರ್ ಇರೋಲ್ಲ. ಆಲ್ಮೋಸ್ಟ್ ವಾಟರ್ಗಿಂತ ಪ್ಯೂರ್ ಆಗಿರುತ್ತೆ ಈ ಜಿನ್ನು. ಸೊ ಹಾಗಿದ್ಮೇಲೆ ಸ್ಮೆಲ್ ಮಾಡೋಣ ಹೇಗಿದೆ ಅಂತ. ಸ್ಮೆಲ್ ಮಾಡಿದಾಗ ನಿಮಗೆ ಆ ಜುನಿಪರ್ ಬೆರೀಸು, ಆ ಬೊಟ್ಯಾನಿಕಲ್ ಸ್ಮೆಲ್ಲೇ ಬರುತ್ತೆ. ಸೊ ಎಕ್ಸಾಕ್ಟಾಗಿ ಇದು ಜಿನ್ನೆ ಅಂತ ಹೇಳೋದಕ್ಕೆ ಇದೇ ಮೇನ್ ಸ್ಮೆಲ್ಲು. ಹಾಗಿದ್ರೆ ಬನ್ನಿ ಇದನ್ನು ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಚೆಸ್. ಫ್ರೆಂಡ್ಸ್, ಇದರಲ್ಲಿ ಕುಡಿತಾ ಇದ್ದರೆ ನಿಮಗೆ ಆ ಬೊಟ್ಯಾನಿಕಲ್ಸು ಮತ್ತು ಇದರಲ್ಲಿ ಒಂಥರ ಸ್ಪೈಸಿ ಹಿಂಟು, ಪೆಪ್ಪರಿ ನೋಟು ಮತ್ತು ಆಲ್ಕೋಹಾಲಿಕ್ ಹಿಂಟು ಗಂಟಲಲ್ಲಿ ಸ್ವಲ್ಪ ಸ್ಮೂತಾಗಿ ಹೋಗುತ್ತೆ. ಸೊ ಹೋಗ್ತಾ ನಿಮಗೆ ತುಂಬಾ ಬಿಸಿ ಆಗ್ತಾ ಹೋಗುತ್ತೆ. ಇದೊಂದು ಡೈರೆಕ್ಟ್ ಡಿಸ್ಟಿಲ್ ಸ್ಪಿರಿಟ್ ಅಂತಲೇ ಹೇಳ್ಬೋದು. ಕುಡಿಬೇಕಾದ್ರೆ ಆದಷ್ಟು ನೀವು ಇದಕ್ಕೆ ಯಾವ್ದಾರ ಜ್ಯೂಸು ಇಲ್ಲ ನ್ಯಾಚುರಲ್ ಫ್ರೂಟ್ ಜ್ಯೂಸು ಇಲ್ಲ ಅಂದರೆ ಕೂಲ್ ಡ್ರಿಂಕ್ಸ್ನ ಕೂಡ ಆ್ಯಡ್ ಮಾಡಿ ಇದಕ್ಕೆ ಕುಡಿಬೋದು. ಸೊ ನೀರನ್ನ ಅವಾಯ್ಡ್ ಮಾಡಿ. ಸೊ ಯಾವ್ದಾರ ಒಂದು ಕಾಕ್ಟೇಲ್ಸ್ ಮಾಡೋದಕ್ಕೆ ಆಲ್ಮೋಸ್ಟು ಜಿನ್ಗಳನ್ನ ಯೂಸ್ ಮಾಡೋದು. ಸೊ ಯೂನೀಕಾಗಿರುತ್ತೆ. ಬೆಸ್ಟ್ ಅಂದರೆ ನೀವು ಲೈಮ್ ಜ್ಯೂಸ್ ಜೊತೆಗೂ ತೊಗೋಬೋದು. ತುಂಬಾ ಯೂನೀಕ್ ಟೇಸ್ಟು ಕೊಡುತ್ತೆ. ಹಾಗೆ ಇದರ ಪ್ರೈಸಿಂಗ್ ಹೇಳಲೇ ಇಲ್ವಲ್ಲ ಗುರು. ಇದರ ಪ್ರೈಸಿಂಗ್ ಬಂದು 180 mlಗೆ 540 ರೂಪೀಸ್ ಆಗುತ್ತೆ. ಆಲ್ಮೋಸ್ಟ್ ನೀವು ಒಂದು ಫುಲ್ ಬಾಟ್ಲು ತೊಗೋತೀನಿ ಅಂದರೆ ಡಬಲ್ 3 ಟೈಮ್ಸು 2-2.5 ಸಾವಿರದೊಳಗಡೆ ನಿಮಗೆ ಸಿಗ್ಬಿಡುತ್ತೆ ಒಂದು ಫುಲ್ ಬಾಟಲ್ಲು. ಒಂದು ಪಾರ್ಟಿ ಮಾಡೋದಕ್ಕೆ ಒಂದು ಒಳ್ಳೆ ವೈಬ್ಸ್ ಇರುತ್ತೆ. ಸೊ ಹಾಗೆ ಇದು ಬಂದು 42.8% ಇರುತ್ತೆ ಆಲ್ಕೋಹಾಲು. ತುಂಬಾ ಜಾಸ್ತಿ ಕಿಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಾಗಿ ಇದರ ಆಲ್ಕೋಹಾಲ್ ಪರ್ಸೆಂಟೇಜ್ ಮೇಲೆ ಕಿಕ್ ಡಿಪೆಂಡ್ ಆಗಿರಲ್ಲ. ಇದರಲ್ಲಿ ಹಾಕೋ ಇಂಗ್ರೀಡಿಯೆಂಟ್ಸ್ ಮೇಲೆ ಆ ವಿಸ್ಕಿ, ರಮ್ಮು, ವೋಡ್ಕಾ, ಜಿನ್ನು ಇದರ ಕಿಕ್ಕು ಡಿಪೆಂಡ್ ಆಗಿರುತ್ತೆ. ಏನಂತೀರಾ? ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಈ ನಿಮ್ಮ ಕನ್ನಡ ಯೂಟ್ಯೂಬರ್ನ ಸಪೋರ್ಟ್ ಮಾಡಿ. ಒಂದು ಲೈಕು, ಒಂದು ಸಬ್ಸ್ಕ್ರೈಬು ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಕುಡಿಯೋದು ಪ್ಯಾಷನ್ ಆಗಿರಬೇಕು, ಹ್ಯಾಬಿಟ್ ಆಗಿರಬಾರ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡ್ರಿಂಕ್ ರೆಸ್ಪಾನ್ಸಿಬ್ಲಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ಏನು ಹೇಳ್ತೀರಾ?